ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಜಸ್ಟ್ ರೇಷಿಯೋಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಈ ಪ್ರಾಬ್ಲಮ್ ಅಲ್ಲಿ ಈಗ ಒಂದ್ ಸ್ವಲ್ಪ ಅಡ್ವಾನ್ಸ್ ಆಗಿ ಹೋಗೋಣ. Here that balance sheet of Amar Akbar who share a profit in the ratio of 3:1 is as follows. ಅಮರ್ ಮತ್ತೆ ಅಕ್ಬರ್ ಇಬ್ರು ಪಾರ್ಟ್ನರ್ ಇದ್ದಾರೆ. ಅವರು 3:1 ರೇಷಿಯೋ ಅಲ್ಲಿ ತಮ್ಮ ಪ್ರಾಫಿಟ್ ಅಂಡ್ ಲಾಸ್ ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ದೇರ್ ಬ್ಯಾಲೆನ್ಸ್ ಶೀಟ್ ಇಸ್ ದ ಲಯಬಿಲಿಟಿ creditors 40,000, capital Amar 90,000, Akbar 50,000, and then assets cash 40,000, bills receivable 6,000, debtors 32,000, stock 40,000, fixtures 10,000, building 52,000. The total is 1,80,000. Here that some adjustment is given. Anthony is admitted as a partner for 1/5 share on the following terms. So ಹೊಸದಾಗಿ ಆಂಟೋನಿನ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ ಅವರು ಪಾರ್ಟ್ನರ್ಶಿಪ್ ಗೆ. They are given 1/5 share. The stock and fixture be appreciated by 10%. Stock ಮತ್ತೆ ಫಿಕ್ಚರ್ ಏನಿದೆ ಅದನ್ನ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ 10%. That building is increased by 20%. Building ನ 20% increase ಮಾಡ್ತಾ ಇದ್ದಾರೆ. The provision of 5% created on debtors and bills receivable. Bills receivable ಮತ್ತೆ debtors ಮೇಲೆ 10% reserve for bad debts ನ ಕ್ರಿಯೇಟ್ ಮಾಡ್ತಿದೆ. That a provision of rupees 2,300 be made for outstanding bill. Outstanding bill ಇದೆ, ಅದು liability ಆಗ್ತಾ ಇದೆ. That a reserve of 3% be created on creditors. Creditors ಮೇಲೆ ರಿಸರ್ವ್ಸ್ ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬಂದಾಗ ಇಲ್ಲಿ ನಾವು ಯಾವ ರೇಷಿಯೋಸ್ ನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಮಾಡಬಹುದು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದ್ರೆ ಏನು ಅಂದ್ರೆ ಇಲ್ಲಿ ಏನ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ ಅದರಲ್ಲಿ ಯಾವ್ದು ಇನ್ಕ್ರೀಸ್ ಆಗ್ತಾ ಇದೆ ಡಿಕ್ರೀಸ್ ಆಗ್ತಾ ಇದೆ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಬಂದಂತ ಬ್ಯಾಲೆನ್ಸ್ ಏನ್ ನೋಡುತ್ತೆ ಅದು ಪ್ರಾಫಿಟ್ ಆಗ್ಬೋದು ಲಾಸ್ ಆಗ್ಬೋದು. ರಿವ್ಯಾಲ್ಯೂಯೇಷನ್ ಮಾಡಿದಾಗ ಅದರಲ್ಲಿ ಪ್ರಾಫಿಟ್ ಆಗ್ಬೋದು ಮತ್ತೆ ಲಾಸಸ್ ಆಗ್ಬೋದು. ಪ್ರಾಫಿಟ್ ಆಗ್ಲಿ ಲಾಸಸ್ ಆಗ್ಲಿ ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಓಲ್ಡ್ ಪಾರ್ಟ್ನರ್ಗೆ ಓಲ್ಡ್ ರೇಷಿಯೋಲಿ ಸೆಗ್ರಿಗೇಟ್ ಮಾಡ್ಬೇಕಾಗತ್ತೆ. ಸೊ ಹೇಗೆ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಹಿಯರ್ ದಟ್ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಯಾವ್ದೆಲ್ಲ ಅಸೆಟ್ ಇನ್ಕ್ರೀಸ್ ಆಗುತ್ತೆ ಅದನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಯಾವ್ದೆಲ್ಲ ಲಯಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅದನ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಅಸೆಟ್ಸ್ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್, ಲಯಬಿಲಿಟೀಸ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಸೈಡ್. ಅದೇ ತರ ಉಲ್ಟಾ ಅಸೆಟ್ಸ್ ಡಿಕ್ರೀಸ್ ಆದ್ರೆ ಡೆಬಿಟ್ ಸೈಡ್, ಲಯಬಿಲಿಟೀಸ್ ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್ ಎಂಟ್ರಿನ ಮಾಡಬೇಕು. ಇಲ್ಲಿ ನೋಡಿ, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ಡೆಟಾರ್ಸ್ ಕಡಿಮೆ ಆಗ್ತಾರೆ. RBD ಕ್ರಿಯೇಟ್ ಮಾಡಕ್ ಹೇಳಿದಾನೆ. ಎಷ್ಟು % RBD ಕ್ರಿಯೇಟ್ ಮಾಡಕ್ ಹೇಳಿದಾನೆ ನೋಡಿ, ಇಲ್ಲಿ ಕ್ರಿಯೇಟ್ ಪ್ರಾವಿಷನ್ ಫಾರ್ 5% ಆನ್ ಡೆಟಾರ್ಸ್ ಅಂತ ಇದಾರೆ. ಡೆಟಾರ್ಸ್ ಎಷ್ಟಿದ್ರೆ 32,000 ಇದೆ. 32,000 ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಅಲ್ಲಿಗೆ ಎಷ್ಟಾಯ್ತು 1,600 rupees ಬಂತು. ಸೊ ಡೆಟಾರ್ಸ್ ಕಡಿಮೆ ಆಗ್ತದೆ, ಅಸೆಟ್ಸ್ ಕಡಿಮೆ ಆಗ್ತಾ ಇದೆ. ಸೊ ಡೆಬಿಟ್ ಸೈಡ್ ಬಂತು. ಅದೇ ತರ ಪ್ರಾವಿಷನ್ ಬಿಲ್ಸ್ ರಿಸೀವ್ ಮೇಲೆ 5% ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದಾನೆ. ಸೊ 300 rupees ಬಂತು. ಅದು ಅಸೆಟ್ ಡಿಕ್ರೀಸ್ ಆಗ್ತಿರೋದು ಡೆಬಿಟ್ ಸೈಡ್ ಮಾಡ್ತೀವಿ. ಅಂಡ್ ಪ್ರಾವಿಷನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಬಿಲ್, ಇಲ್ಲಿ ಅಸೆಟ್ಸ್ ಲಯಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಔಟ್ಸ್ಟ್ಯಾಂಡಿಂಗ್ ಅಂತ ಅಂದಾಗ ಲಯಬಿಲಿಟಿ ಆಗುತ್ತೆ 2,300 rupees. ನಾವೇನ್ ಮಾಡಿದ್ವಿ, ಲಯಬಿಲಿಟಿ ಇನ್ಕ್ರೀಸ್ ಆಗಿರೋದ್ರಿಂದ ಡೆಬಿಟ್ ಸೈಡ್ ಎಂಟ್ರಿ ಮಾಡಿದ್ವಿ. ಅದೇ ತರ ಬೈ ಸ್ಟಾಕ್ ಇನ್ಕ್ರೀಸ್ ಆಗ್ತಾ ಇದೆ ನೋಡಿ, ಅವ್ನು ಹೇಳ್ತಾ ಇದ್ದಾನೆ ಸ್ಟಾಕ್ ಅಂಡ್ ಫಿಕ್ಚರ್ಸ್ ಆರ್ ಅಪ್ರಿಸಿಯೇಟೆಡ್ ಬೈ 10%. ಸ್ಟಾಕ್ ನ 10%, ಸ್ಟಾಕ್ ಎಷ್ಟಿತ್ತು ಇಲ್ಲಿ 40,000 ಇದೆ. 40,000ಗೆ 10% ಅಂದ್ರೆ 4,000 ಆಯ್ತು. ಅದೇ ತರ ಫಿಕ್ಚರ್ 10% ಇನ್ಕ್ರೀಸ್ ಆಗ್ತಾ ಇದೆ. ಫಿಕ್ಚರ್ 10,000 ಇದೆ. ಫಿಕ್ಚರ್ 1,000 rupees ಆಯ್ತು. ಅಂಡ್ ರಿಸರ್ವ್ ಆನ್ ಕ್ರೆಡಿಟರ್ಸ್ ಮೇಲೆ ರಿಸರ್ವ್ ಕ್ರಿಯೇಟ್ ಮಾಡಿ ಹೇಳ್ತಾ ಇದ್ದಾನೆ. ಸೊ ಅಲ್ಲಿಗೆ ನಮ್ಗೆ ಏನಾಗ್ತಾ ಇದೆ, ಲಯಬಿಲಿಟಿ ಕಡಿಮೆ ಆಗ್ತಾ ಇದೆ. ಎಷ್ಟು ಹೇಳಿದಾನೆ, ಕ್ರೆಡಿಟರ್ಸ್ ಮೇಲೆ 3% ಅಂತ ಹೇಳ್ತಾನೆ. ಕ್ರೆಡಿಟರ್ಸ್ ಎಷ್ಟಿದ್ದಾರೆ 40,000 ಮೇಲೆ 3% ಅಂದ್ರೆ 1,200 rupees ಆಯ್ತು. ಸೊ ಅದೇ ತರ ನೆಕ್ಸ್ಟ್ ಬಿಲ್ಡಿಂಗ್ ನ ಅಪ್ರಿಸಿಯೇಷನ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ನೋಡಿ, ಇಲ್ಲಿ 20%. ಬಿಲ್ಡಿಂಗ್ ಎಷ್ಟಿದೆ 52,000 ಮೇಲೆ 20% ಅಂತ ಅಂದಾಗ 10,400 rupees ಬರುತ್ತೆ. ಎಷ್ಟು ಬಿಲ್ಡಿಂಗ್ ಅಪ್ರಿಸಿಯೇಷನ್ ಮಾಡಕ್ಕೆ ಹೇಳಿರೋದು, ಬಿಲ್ಡಿಂಗ್ ಇಸ್ ಇನ್ಕ್ರೀಸ್ಡ್ ಬೈ 20% ಅಂತ ಇದೆ. ಸೊ ಬಿಲ್ಡಿಂಗ್ ನ ಇನ್ಕ್ರೀಸ್ ಮಾಡ್ತಾ ಇದೀವಿ. ಸೊ 10,400 rupees ಬರುತ್ತೆ. ಸೊ ಈಗ ಟೋಟಲ್ ಮಾಡಿದಾಗ ಸೊ ಇಯರ್ ಸಟ್ ನಮ್ಗೆ ಡೆಬಿಟ್ ಸೈಡ್ ಎಷ್ಟು ಬರುತ್ತೆ, 16,600 rupees ಬರುತ್ತೆ. ಸೊ ಅದನ್ನ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ 16,600. ಅದನ್ನ ನಾನು ಡೆಬಿಟ್ ಸೈಡ್ ಪೋಸ್ಟ್ ಮಾಡ್ಕೊಂಡಿದ್ದೀನಿ 16,600. ಮೇಲ್ಗಡೆ ಇರುವಂತ RBD ಪ್ರಾವಿಷನ್ ಫಾರ್ ಬಿಲ್ಸ್ ರಿಸೀವಬಲ್ ಅಂಡ್ ಪ್ರಾವಿಷನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಬಿಲ್ ಏನಿದೆ 2,300 rupees ಲೆಸ್ ಮಾಡಿದ್ರೆ ರಿಮೈನಿಂಗ್ ನಮ್ಗೆ ಎಷ್ಟು ಉಳಿಯುತ್ತೆ ಅಂದ್ರೆ 12,400 rupees ಉಳಿಯುತ್ತೆ. ಈ 12,400 rupees ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ಓಲ್ಡ್ ಪಾರ್ಟ್ನರ್ಸ್ ಯಾರಿದ್ರು ಅಮರ್ ಮತ್ತೆ ಅಕ್ಬರ್
ಅವರ ಓಲ್ಡ್ ರೇಷಿಯೋಲಿ ಸೆಗ್ರಿಗೇಟ್ ಮಾಡಬೇಕು. ಅವರ ಓಲ್ಡ್ ರೇಷಿಯೋ ಏನಿತ್ತು 3:1, 3:1 ಅಲ್ಲಿ ಸೆಗ್ರಿಗೇಟ್ ಮಾಡಿದ್ರೆ ಅಮ್ಮರ್ಗೆ 9,300 rupees ಬರುತ್ತೆ, ಅಕ್ಬರ್ಗೆ 3,100 rupees ಬರುತ್ತೆ. ಸೊ ಇಷ್ಟನ್ನ ಮಾಡಿ ನಾವು ಪ್ರಾಬ್ಲಮ್ನ ಕ್ಲೋಸ್ ಮಾಡಬೇಕು. ಜಸ್ಟ್ ದಟ್ ಈಸ್ ರಿಗಾರ್ಡಿಂಗ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಇದು ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ತರ ಪ್ರಾಬ್ಲಮ್ಗಳನ್ನ ಮಾಡಿ ದೊಡ್ಡ ದೊಡ್ಡ ಪ್ರಾಬ್ಲಮ್ಗೆ ನಾವು ಮೂವ್ ಆಗೋಣ. ಅರ್ಥ ಆಗ್ತಿದೆಯಾ? ಥ್ಯಾಂಕ್ ಯು.